ವೀಕ್ಷಕರೇ ನಮಸ್ಕಾರಗಳು. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ 2025ರ ಟಾಟಾ IPL ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ RCB ತಂಡವು ನಿಮ್ಮ ಪ್ರಕಾರ ಗೆಲ್ಲುತ್ತದೆ ಅಂದರೆ ಈ ಕೂಡಲೇ ಈ ವಿಡಿಯೋಗೆ 100 ಲೈಕ್ಸ್ಗಳನ್ನು ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ತೋರಿಸಿ. ಹೌದು ವೀಕ್ಷಕರೇ, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳು RCB ತಂಡಕ್ಕೆ ಫೈನಲ್ ಪಂದ್ಯದಲ್ಲಿ ಮೋಟಿವೇಶನ್ ಸಿಗಬಲ್ಲದು. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಿನ್ನೆ ಪಂಜಾಬ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡವು 5 ವಿಕೆಟ್ಸ್ಗಳ ಹೀನಾಯ ಸೋಲು ಕಂಡಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಜಸ್ಪ್ರೀತ್ ಬುಮ್ರಾ ಅವರು RCB ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಹೇಳಿದ್ದು, ಸರ್, ನಿನ್ನೆ ಪಂಜಾಬ್ ವಿರುದ್ಧ ನಾವು ಗೆಲ್ಲುವಂಥ ಪಂದ್ಯವನ್ನು ಕೈ ಬಿಡಬೇಕಾಯಿತು. ಹೌದು ಸರ್, ನಿನ್ನೆಯ ಪಂದ್ಯದಲ್ಲಿ ನಾವು ಗೆಲ್ಲುವಂಥ ಪಂದ್ಯವನ್ನು ಕೈ ಬಿಡಬೇಕಾಯಿತು ಮತ್ತು ಪಂಜಾಬ್ ತಂಡದ ಬ್ಯಾಟಿಂಗ್ ಲೈನಪ್ ಕೂಡ ನಿನ್ನೆ ನಮ್ಮ ವಿರುದ್ಧ ಉತ್ತಮವಾಗಿ ಆಡಿದೆ. ಮತ್ತು ಸರ್, ಈ ವರ್ಷದ ಆವೃತ್ತಿಯಲ್ಲಿ ನಮ್ಮ ಪ್ರಕಾರ RCB ತಂಡವು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೌದು, ಪಂಜಾಬ್ ತಂಡವು ಹಿಂದೆ ಎಲಿಮಿನೇಟರ್ 1ರ ಪಂದ್ಯದಲ್ಲಿ RCB ವಿರುದ್ಧ ಹೀನಾಯವಾದ ಸೋಲು ಕೊಂಡು ಬಂದಿತ್ತು. ಆದರೆ ಈ ಒಂದು ಪಂದ್ಯದಲ್ಲಿ ನಾವು ಗೆಲ್ಲುವ ಚಾನ್ಸಸ್ ಹೆಚ್ಚಿಗೆ ಇದ್ದರೂ ಕೂಡ ನಾವು ಮಾಡಿದ ಒಂದು ಸಣ್ಣ ಎಡವಟ್ಟಿನಿಂದ ಈ ಒಂದು ಪಂದ್ಯವನ್ನು ಕೈ ಬಿಡಬೇಕಾಗಿದೆ. ಸರ್, ಇನ್ನು ಮುಂದೆ ನಮ್ಮ ಸಪೋರ್ಟ್ RCB ತಂಡಕ್ಕೆ ಇರುತ್ತದೆ ಎಂದು ಜಸ್ಪ್ರೀತ್ ಬುಮ್ರಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.